ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವೀಡಿಯೋಸ್. ನಾನು ಇವತ್ತೊಂದು ಸ್ಪೆಷಲ್ ರೆಸಿಪಿ ತೊಗೊಬಂದಿದ್ದೀನಿ. ಏನಪ್ಪ ಅಂದರೆ ಚಿಕನ್ ಪಿಕಲ್. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಎಸ್ಪೆಷಲಿ ನಾನ್ ವೆಜ್ ಪ್ರಿಯರಿಗಂತೂ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಡೈಲಿ ನಾನ್ ವೆಜ್ ತಿನ್ನಬೇಕು ಅಂತ ಅಂದ್ಕೊಳ್ಳೋರಿಗೆ, ಡೈಲಿ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳೋರ್ಗಂತೂ ಸಖತ್ ರೆಸಿಪಿ ಇದು. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ 1/2 kg ಚಿಕನ್ನ ವಿತೌಟ್ ಬೋನ್ಸ್ ನೀವು ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಇಟ್ಟು ನಾನು ಚೆಂದ ಮಿಕ್ಸ್ ಮಾಡಿ ಅದನ್ನ ಮ್ಯಾರಿನೇಟ್ ಮಾಡೋಕೆ ಇಟ್ಕೊಳ್ಳಿ. ಮಸಾಲೆಗೆ ಅಂತ ನಾವು ವಿಡಿಯೋದಲ್ಲಿ ತೋರಿಸಿರೋಂಥ ಎಲ್ಲ ಐಟಮ್ಸ್ನೂ ಕೂಡ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಈಕ್ವಲಿ. ಆ್ಯಂಡ್ ಧನಿಯಾ ಮಾತ್ರ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಸಮ್ಟೈಮ್ ಮಾತ್ರ ಧನಿಯಾ ಇಲ್ಲ ಅಂದರೆ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಇದೆಲ್ಲನೂ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಹಾಗೆಯೇ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಪೇಸ್ಟ್ ಮಾಡಿ ಇಟ್ಕೊಳ್ಳಿ, ಸಿಪ್ಪೆ ತೆಗೆದು. ಜೊತೆಗೆ ಸಾಸಿವೆ ಮತ್ತು ಮೆಂತ್ಯನ ಹಾಫ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಹೇಗೆ ಮಾಡೋಣ ಅಂತ ನೋಡೋಣ. ಓಕೆ, ಲೆಟ್ಸ್ ಗೋ. ಪ್ಯಾನ್ನ ಗ್ಯಾಸಲ್ಲಿ ಇಟ್ಕೊಂಡು ಆ ಪ್ಯಾನ್ಗೆ ನಾವು ಚಿಕನ್ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಡೈರೆಕ್ಟಾಗಿ ಹಾಕಬೇಕು. ಸೊ ಯಾವುದೇ ರೀತಿ ಆಯಿಲನ್ನು ಯೂಸ್ ಮಾಡಬೇಡಿ ಪ್ಯಾನ್ಗೆ, ಡೈರೆಕ್ಟಾಗಿ ಚಿಕನ್ ಹಾಕಿದ್ರೆ ಸಾಕು. ಅದಾಗಿ ಚೆಂದ ಫ್ರೈ ಮಾಡಿದ್ರೆ ಅದರಲ್ಲೇನೋ ಆಟೋಮೆಟಿಕ್ ಆಯಿಲ್ ಮತ್ತು ವಾಟ್ರ್ ಬಿಟ್ಕೊಳ್ಳುತ್ತೆ ಚಿಕನ್ನಲ್ಲೇ. ಚೆಂದ ಫ್ರೈ ಮಾಡ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಆಲ್ಮೋಸ್ಟ್ ಅರ್ಧ ಬಾಯ್ಲ್ಡ್ ಆಗಿದೆ ಅಂತಂದಾಗ ಸ್ವಲ್ಪ ಆಯಿಲ್, ಅಂದರೆ ನಾವು ತೆಂಗಿನೆಣ್ಣೆ ಯೂಸ್ ಮಾಡ್ತೀವಿ, ಸೊ ಸ್ವಲ್ಪ ತೆಂಗಿನೆಣ್ಣೆನೋ ಅಥವಾ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಯಿಲ್ ಬರುತ್ತೆ ಅದನ್ನು ಯೂಸ್ ಮಾಡ್ಕೊಬೋದು. ಚೆಂದ ಬೆಂದಾದ್ಮೇಲೆ ಅದು ಆಟೋಮೆಟಿಕ್ ನೀರು ಬಿಟ್ಕೊಳುತ್ತೆ. ಆ ನೀರೆಲ್ಲ ಕಂಪ್ಲೀಟಾಗಿ ಸುಂಡೋ ಥರ ವೆಯ್ಟ್ ಮಾಡಿ. ಸೊ ಆ ವೆಯ್ಟ್ ಮಾಡಾದಮೇಲೆ ನೆಕ್ಸ್ಟ್ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಸೊ ಜೊತೆಗೆ ಒಂದು ಕಡಾಯದಲ್ಲಿ ಆಯಿಲ್ನ ಇಟ್ಕೊಳ್ಳಿ. ನಿಮ್ಗೆ ಇಷ್ಟಪಟ್ಟಂಥ ಆಯಿಲ್ನ ಯೂಸ್ ಮಾಡ್ಬೋದು. ಇಟ್ಕೊಂಡು ನಾವೇನು ಚಿಕನ್ ರೋಸ್ಟ್ ಮಾಡಿರ್ತೀವಿ ಆ ರೋಸ್ಟ್ನ ಸ್ವಲ್ಪ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಫ್ರೈ ಮಾಡಿರೋ ಚಿಕನ್ನು ಕಂದು ಬಣ್ಣ ರೀತಿಲಿ ಕನ್ವರ್ಟ್ ಆದಮೇಲೆ ನೀವು ಅದನ್ನ ಎತ್ತಿಟ್ಕೊಳ್ಳಿ. ಅದೇ ಥರ 2 to 3 ಟೈಮ್ಸ್ ನೀವು ಮಾಡ್ಕೊಬೋದು. ಒಂದೇ ಸತಿನ ಚಿಕನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಆಫ್ ಬೇಯುತ್ತೆ, ಆಫ್ ಬೇಯ್ದಿರೋದಿಲ್ಲ. ಸ್ವಲ್ಪ ತೊಗೊಂಡ್ರೆ ಇಸ್ ದ ಬೆಸ್ಟ್ ಆಪ್ಷನ್ಸ್. ಸೊ ಅದೆಲ್ಲ ಆಗಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾವು ಚಿಕನ್ ಫ್ರೈ ಮಾಡ್ಕೊಂಡಿದ್ವಲ್ಲ, ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಅದೇ ಪ್ಯಾನ್ನ ತೊಗೊಂಡು ನಾವೇನು ಡೀಪ್ ಫ್ರೈ ಮಾಡ್ಕೊಂಡ್ರೆ ಆಯಿಲ್ ಇತ್ತು ಅದೇ ಆಯಿಲ್ನ ರಿಯೂಸ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ 2 to 3 ಹಸಿಮೆಣ್ಸಿನ್ಕಾಯಿನ ಚೆಂದ ಫ್ರೈ ಮಾಡಿಕೊಂಡು ಅದು ಚೆಂದ ಬಾಡಿದ್ಮೇಲೆ, ಅಂದರೆ ಆ ಹಸಿ ಸ್ಮೆಲ್ ಹೋದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಆಲ್ಮೋಸ್ಟ್ ಒಂದು ಮೀಡಿಯಮ್ ಪೇಸ್ಟ್ ಥರ ಮಾಡ್ಕೊಬೇಕು. ಆ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಇದೆ ಅದು ಹೋಗೋ ತನಕ ವೆಯ್ಟ್ ಮಾಡಿ. ನೆಕ್ಸ್ಟ್ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಆ ಪೌಡ್ರನ್ನೆಲ್ಲ ಹಾಕಿ, ಅದಕ್ಕೆ ನಾವೇನು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಅದಕ್ಕೆ ಹಾಕಿ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಚೆಂದ ಕುದಿಸಿ. ಕುದಿಸೋದು ಅಂದರೆ 2 ಮಿನಿಟ್ಸ್ ಕುದಿದ್ರೆ ಸಾಕು. ಜೊತೆಗೆ ನಾವು ಏನು ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಬೆಂದಾದಮೇಲೆ ಆಲ್ಮೋಸ್ಟ್ ನೀವು ನೋಡ್ತಾ ಇರಲ್ಲ ಆಯಿಲೆಲ್ಲ ಬಿಟ್ಕೊಂಡಿರುತ್ತೆ. ಸಪ್ರೇಟ್ ಆಯಿಲ್ ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗಬೇಕು. ಒಂದು 10 ನಿಮಿಷ ತಣ್ಣಗಾದ್ಮೇಲೆ 2 to 3 ಲೆಮನ್ನ ಕ್ವೀಸ್ ಮಾಡಿಟ್ಕೊಳ್ಳಿ. ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು. ಎಲ್ಲ ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಟೈಟ್ ಮಾಡಿಟ್ಟು 2 to 3 ಡೇಸ್ ಆದಮೇಲೆ ನೀವು ಯೂಸ್ ಮಾಡ್ಬೋದು, ಅಥವಾ 1 ವೀಕ್ ಇಟ್ಟರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಹೊರಗಡೆ ಕ್ಯಾರಿ ಮಾಡ್ಕೊಂಡು ಹೋಗಿರೋದ್ರಿಂದ, ಯಾಕೆಂದರೆ ನಾನು 1 ಮಂತ್ ಟ್ರೈನಿಂಗ್ ಮೇಲೆ ಹೋಗ್ತಾಯಿದ್ದೀನಿ ಔಟ್ಸೈಡ್ ಶಿವಮೊಗ್ಗಗೆ. ಸೊ ಅದಕ್ಕೋಸ್ಕರ ಚಿಕ್ಕ ಡಬ್ಬಿಗಳಿಗೆ ಹಾಕಿ ತೊಗೊಂಡು ಹೋಗ್ತಾಯಿದ್ದೀನಿ. ನಿಮ್ಮಲ್ಲಿ ಯಾರು ಹಾಸ್ಟೆಲಲ್ಲಿ ಇರೋಂಥವ್ರು ಅಥವಾ ಪಿ ಜಿಲಿ ಇರೋಂಥವ್ರು ಯಾರಿದ್ರೆ ಪ್ಲೀಸ್ ಇದನ್ನು ಮಾಡಿಕೊಟ್ಟು ಕಳಿಸಿ. ಯಾಕೆಂದರೆ ಅವ್ರಿಗೆ ಫುಡ್ ಅಡ್ಜಸ್ಟ್ ಆಗಿರೋದಿಲ್ಲ, ಒಂದು ಟೇಸ್ಟ್ ಅಂತೂ ಬೇಕೇ ಬೇಕಲ್ವಾ. ಸೊ ಅದಕ್ಕೋಸ್ಕರನೇ ಇದಂತೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ, ನೀವು ಲಾಂಗ್ ಟೈಮ್ ಇಟ್ಕೊಬೋದು. ಜೊತೆಗೆ ಹೈಜಿನಿಕ್ ಆಗಿರುತ್ತೆ, ಮನೆಯಲ್ಲೇ ಮಾಡೋಂಥದ್ದನ್ನು ಹೊರಗಡೆ ತರೋದಕ್ಕಿಂತ ಇಟ್ಸ್ ಬೆಸ್ಟ್ ಆಪ್ಷನ್ಸ್. ನೀವು ನೋಡ್ತಾ ಇದ್ರಲ್ಲ ಲಾಸ್ಟಲ್ಲಿ ಮಿಕ್ಕಿರೋಂಥ ಏನು ಗ್ರೇವಿ ಇರುತ್ತೆ ಆ ಗ್ರೇವಿಗೆ ರೈಸ್ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಲಿಲ್ಲ ಅಂದರೆ ನಾವು ಮಿಡಲ್ ಕ್ಲಾಸಲ್ಲಿ ಹುಟ್ಟಿರೋದೇ ವೇಸ್ಟ್ ಅಂತ ಫೀಲ್ ಆಗುತ್ತೆ. ಈ ಥರ ಅಭ್ಯಾಸ ನಿಮ್ಗೆ ಯಾರು ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ನಾನ್ ವೆಜ್ ಪ್ರಿಯರಿಗೆ ಇದನ್ನು ಶೇರ್ ಮಾಡಿ. ಆ್ಯಂಡ್ ಇದೇ ಥರ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.